ಬಂಧುಗಳೇ ನಮಸ್ಕಾರ, ನಾನು ನಿಮ್ಮ MP ಮುದಾಳಿ. ಬಂಧುಗಳೇ, ಇವತ್ತು ಬೀದರ್ ನಗರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು 50 ಲಕ್ಷ ರೂಪಾಯಿ ಅನುದಾನದ KKR ಬಿಡಿಯಲ್ಲಿ ಈ ಒಂದು ಬಜೆಟ್ ಅನ್ನು ತೆಗೆದುಕೊಂಡು ಸಾಗಲಿ ಎಂಬ ದೃಷ್ಟಿಕೋನದಿಂದ ಇಲ್ಲಿ ಒಂದು ಜಿಮ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆ ಜಿಮ್ನ ಇವತ್ತು ಪ್ರವೇಶ ದ್ವಾರಕ್ಕೆ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಜಿಮ್ಮಲ್ಲಿ ಏನೇನಿದೆ ಅನ್ನೋದನ್ನು ನಿಮಗೆ ಕೂಡ ಎಲ್ಲ ತೋರಿಸ್ತೀನಿ. ಬೀದರ್ ಜಿಲ್ಲೆಯ ಎಲ್ಲ ಸಾರ್ವಜನಿಕರಿಗೆ, ಮಹಿಳೆಯರು ಮತ್ತು ಪುರುಷರು ಕೂಡ ಈ ಜಿಮ್ಮು ಉಪಯೋಗ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಮತ್ತು ರಹೀಂ ಖಾನ್ ಅವರ ನೇತೃತ್ವದಲ್ಲಿ ದಿನಾಂಕ 16 ಆಗಸ್ಟ್ ಉದ್ಘಾಟನೆ ಮಾಡಿರ್ತಾರೆ. ಆ ವಿಚಾರವಾಗಿ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. 2024-25ನೇ ಸಾಲಿನ KKR ಬಿಡಿ ಪ್ರಾದೇಶಿಕ ನಿಧಿಯಲ್ಲಿ 50 ಲಕ್ಷ ರೂಪಾಯಿ ಅಂದಾಜು, ಅಂದರೆ 49 ಲಕ್ಷ ಪಾಯಿಂಟ್ 27 ಲಕ್ಷ ರೂಪಾಯಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಬೋರ್ಡ್ ಮೇಲೆ. ಈಗ ನಮ್ಮಲ್ಲಿ ಇದರ ಅನುಷ್ಠಾನ ಕೂಡ KKRDL ಮಾಡಿದ್ದಾರೆ. ಹಾಗಾಗಿ ಅದರ ಏನೇನು ಈ ಒಂದು ವ್ಯಾಯಾಮ ಕೇಂದ್ರದಲ್ಲಿ ಇವತ್ತು ನಾವು ಒಳಗಡೆ ಹೋಗ್ತಾ ಇದ್ದೀವಿ. ದಯವಿಟ್ಟು ನೀವು ಕೂಡ ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ನಾವು ಮನವಿ ಕೂಡ ಮಾಡ್ತಾ ಇದ್ದೀವಿ. ಯಾಕಂದರೆ ದೊಡ್ಡದಾಗಿರ್ತಕ್ಕಂಥ ಜಿಮ್ಮನ್ನು ನಿರ್ಮಾಣ ಮಾಡಿದ್ದಾರೆ. ನಿಮ್ಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಈ ಒಂದು ಜಿಮ್ಮನ್ನು ಪ್ರಾರಂಭ ಮಾಡಿದ್ದಾರೆ. ಪುರುಷರಿಗಾಗಿ ಮಂತ್ಲಿ 600 ರೂಪಾಯಿ, 1000 ರೂಪಾಯಿ ಅಂತೇಳಿ ನಿಗದಿಪಡಿಸಿದ್ದಾರೆ. ಇಲ್ಲಿ ನೀವು ತೋರಿಸ್ತಾ ಇದೀವಲ್ಲ, ಈ ವ್ಯಾಯಾಮ ಕೇಂದ್ರದ ಒಂದು ಮೆನು ಚಾರ್ಟ್ ಅಂತ ಹೇಳ್ತಾ ಇದೀವಿ. ಮಹಿಳೆಯರು ಕೂಡ 400 ರೂಪಾಯಿ ಇಟ್ಟಿದ್ದಾರೆ. ಇದರಲ್ಲಿ 4 ವರ್ಷಕ್ಕೆ 4000 ರೂಪಾಯಿ ಅಂತೆ. ಇಲ್ಲಿ ಮಹಿಳೆಯರು ಮತ್ತು ಪುರುಷರು ಕೂಡ ಇದನ್ನು ತರಬೇತಿ ಪಡೆದುಕೊಂಡು ತಮ್ಮ ಸದೃಢವಾಗಿರ್ತಕ್ಕಂಥ ದೇಹಗಳನ್ನು ಇಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಈ ವ್ಯಾಯಾಮನ ಮಾಡ್ಕೊಳ್ಬೇಕೆಂಬ ಒಂದು ಅಭಿಲಾಷದಿಂದ ಆಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಮತ್ತು ರಹೀಂ ಖಾನ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಇವು ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಈ ಒಂದು ದೊಡ್ಡದಾಗಿರ್ತಕ್ಕಂಥ ಈ ಒಂದು ವಿಚಾರ ಇದಾವಲ್ಲ, ಮೊದಲನೇದಾಗಿ ಬಂದಂಥ ಎಲ್ಲ ನಮ್ಮ ಈ ಜಿಮ್ನ ಬಂದು ಪ್ರವೇಶ ಪಡೆದುಕೊಂಡಂಥವರಿಗೆಲ್ಲ ಒಂದಿಷ್ಟು ವಿಶ್ರಾಂತಿ ಕೊಠಡಿಗಳಂತ ಮಾಡಿದ್ದಾರೆ. 2 ಥರ ಕೊಠಡಿಗಳಿದ್ದಾವೆ. ತುಂಬ ಅಚ್ಚುಕಟ್ಟಾಗಿ ಕೆಲಸ ನಡೀತಾ ಇದೆ, ಆಗಲೇ ಮಾಡಿದ್ದಾರೆ. ಆದರೆ ಇಲ್ಲಿ ಉಪಯೋಗಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ಇಲ್ಲಿ ನಮಗೆ ಜಿಮ್ಗೆ ಸಂಬಂಧಪಟ್ಟಿರುವಂತಹ ಈ ಎಲ್ಲ ಯಂತ್ರೋಪಕರಣಗಳಿದ್ದಾವೆ. ಇದು ನಮ್ಮ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ದಯವಿಟ್ಟು ಯಾರು ಕೂಡ ಅನ್ಯತಾ ಭಾವಿಸಿಕೊಳ್ಳಬಾರದು. ಇಲ್ಲಿ ನಾಳೆಯಿಂದಲೇ ಈ ಪ್ರವೇಶವನ್ನು ಪ್ರಾರಂಭ ಮಾಡಲಿಕ್ಕೆ ಶ್ರೀಮತಿ ರಮ್ಯ ಅವರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಿರುವಾಗ ನಾಳೆಯಿಂದಲೇ ನಾವು ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ರಮ್ಯ ಅವರು ಹೇಳಿದ್ದಾರೆ. ಹಾಗಾಗಿ ನಿಮಗೆಲ್ಲ ನಾವು ತೋರಿಸ್ತಾ ಇದೀವಲ್ಲ, ಈ ಥರದ ಎಲ್ಲ ದೊಡ್ಡ ದೊಡ್ಡ ಉಪಕರಣಗಳನ್ನು, ಯಂತ್ರೋಪಕರಣಗಳನ್ನು ಇಲ್ಲಿ ಸಾರ್ವಜನಿಕರಿಗೆ ಬೇಕಾಗುವಂಥ ನಿಟ್ಟಿನಲ್ಲಿ ಇಲ್ಲಿ ಕೆಲಸಗಳನ್ನು ನಮಗೆ ಇಟ್ಟಿದ್ದಾರೆ. ಇದರ ಸದುಪಯೋಗಗಳನ್ನು ನಾವು, ಯಾಕಂದರೆ ಈ ವಿಚಾರದಲ್ಲಿ ಯಾವುದೇ ರೀತಿಯಿಂದ ಯಾವುದೇ ತಪ್ಪು ತಿಳ್ಕೊಳ್ಬಾರ್ದು ಮತ್ತು ಯಾರು ಕೂಡ ಇದನ್ನು ತಪ್ಪು ಭಾವಿಸಿಕೊಳ್ಳಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರು ಮತ್ತು ಯುವತಿಯರಿಗೂ ಕೂಡ ಈ ಜಿಮ್ ಅನ್ನು ಉಪಯೋಗಿಸಿಕೊಳ್ಳಬೇಕು. ತಮ್ಮದೇ ಆದ ರೀತಿಯಲ್ಲಿ ಈ ಎಲ್ಲ ತರಹದ ಮಷಿನರಿಗಳು ಇಟ್ಟಿದ್ದಾರೆ, ಯಂತ್ರೋಪಕರಣಗಳಿದ್ದಾವೆ. ತಮಗೆ ಬೇಕಾದಂಥ ರೀತಿಯಲ್ಲಿ ತಮ್ಮ ಸದೃಢವಾಗಿರ್ತಕ್ಕಂಥ ದೇಹಗಳನ್ನು ಮಾಡಿಕೊಳ್ಳಿಗೋಸ್ಕರಕ್ಕೆ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಈ ಒಂದು ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹೀಗಾಗಿ ನಿಮ್ಗೆಲ್ಲ ತೋರಿಸ್ತಾ ಇದ್ದೀವಿ. ಪ್ರತಿಯೊಂದು ಕೂಡ ಬಹಳಷ್ಟು ದೊಡ್ಡ ದೊಡ್ಡ ಕಾಸ್ಟ್ಲಿ ಯಂತ್ರೋಪಕರಣಗಳಿದ್ದಾವೆ. ಅದನ್ನು ನಿಜವನ್ನು ಉಪಯೋಗಿಸಿಕೊಂಡ್ರೆ ಬೀದರ್ ಜಿಲ್ಲೆಯಲ್ಲಿ ಬಹಳಷ್ಟು ರೀತಿಗಳಿಂದ ಯುವಕರು ಅಥವಾ ಯುವತಿಯರು ಕೂಡ ಯಾವುದೇ ಒಂದು ಕೆಟ್ಟ ಚಟಕ್ಕೆ ಅಡಕ್ಟ್ ಆಗದಾಗೆ ಈ ಒಂದು ವ್ಯಾಯಾಮಗಳನ್ನು ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ನಿಮಗೆ ಹೇಳಲೇಬೇಕಾಗಿದೆ. ಬಂಧುಗಳೇ, ಯಾಕೆ ವಿಚಾರವನ್ನು ನಿಮ್ಮ ಮುಂದೆ ನಾವು ತರ್ತಾ ಇದೀವಿ ಅಂದರೆ, ಎಲ್ಲೆಲ್ಲೋ ಕೂತ್ಕೊಂಡು ಹರಟೆ ಹೊಡೋದಕ್ಕಿಂತ ಬೆಳಗ್ಗೆನೋ ಅಥವಾ ಸಂಜೆನೋ 1-2 ಟೈಮಲ್ಲಿ ಯುವಕರು ಅಥವಾ ಯುವತಿಯರು ಕೂಡ 1-2 ಟೈಮಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಆಲೋಚನೆ, ಆರೋಗ್ಯದ ಬಗ್ಗೆ ಒಂದು ಕಳಕಳಿ ಇದ್ರೆ ಈ ತರ ಜಿಮ್ಗೆ ತಾವು ಪ್ರವೇಶ ಪಡೆದುಕೊಂಡು ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಯಾರೇ ಆಗಿರಲಿ, ಮಹಿಳೆಯರಾಗಿರಲಿ ಅಥವಾ ಪುರುಷರಾಗಿರಲಿ, ಇಲ್ಲಿ ಯಾವುದೇ ಲಿಮಿಟ್ಸ್ಗಳಿಲ್ಲ, ಇದನ್ನೂ ಇಲ್ಲ. ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ತಮ್ಮದಾದ ರೀತಿಯಲ್ಲಿ ಈ ವ್ಯಾಯಾಮಗಳನ್ನು ಮಾಡ್ಕೊಳ್ಳಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ನಮ್ಮ ಯುವಜನ ಸೇವಾ ಕ್ರೀಡಾ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಈ ಜಿಮ್ ಕೇಂದ್ರಗಳನ್ನು ಪ್ರಾರಂಭ ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಇನ್ನೊಂಥರ ವಿಚಾರ ಮಾಡಿದಾಗ ಏನು ನಮಗೆ ಕಣ್ಣಿಗೆ ಕಾಣಿಸ್ತಾ ಇದ್ರೆ, ಇದೊಂದು ಸೈಕಲ್ ಥರ ಇದು. ನಾವು ಯಾವುದೇ ರೀತಿಯಿಂದ ಇಲ್ಲಿ ಹಲವಾರು ಥರ ಸೈಕಲ್ಗಳಿದ್ದಾವೆ. ರನ್ನಿಂಗ್ ಮಾಡಬೇಕಾದ್ರೂ ರನ್ನಿಂಗ್ ಮಾಡ್ಕೋಬೋದು. ಅದ್ರ ಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದಿದೆ, ಅಲ್ಲಿ ರನ್ನಿಂಗ್ ಓಡಿಸ್ಲಿಕ್ಕಿದೆ, ಸೈಕಲ್ ಪ್ಯಾಂಡಲ್ ಹೊಡ್ಲಿಕ್ಕಿದೆ. ಅದಾದ ನಂತರದಲ್ಲಿ ಇಲ್ಲೂ ಕೂಡ
ತುಂಬ ವೆರೈಟಿಗಳಿದ್ದಾವೆ. ಅದನ್ನು ಯಾವುದು ಆನಿಲ್ಲ ಏನಪ್ಪ ಇದು ಸ್ವಲ್ಪ ನೋಡೊಂಚೂರು. ಓ ಚಾರ್ಜಬಲ್ ಹೆಂಗಿಲ್ಲ. ಬಂಧುಗಳೇ, ನೀವು ಈ ಥರ ದೊಡ್ಡದಾಗಿರ್ತಕ್ಕಂಥ ಯಂತ್ರಗಳಲ್ಲಿ ಸಾರ್ವಜನಿಕರಿಗೆ ಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳು ಕೂಡ ಒದಗಿಸಿಕೊಟ್ಟಿದ್ದಾರೆ. ಇದಕ್ಕೆ ಏನಂತಾರೆ ಬೇಕಂದ್ರೆ ಸುಮ್ಮನೆ ಎಲ್ಲೋ ಹೊರಗಡೆ ಓಡೋಕೆ ಅಂತ ಇಲ್ಲಿ ಒಂದು ಜಿಮ್ಮಲ್ಲಿ ಕೂತ್ಕೊಂಡು ರನ್ನಿಂಗ್ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇಲ್ಲಿ ಯಾರ್ಯಾರಿಗೆ ಯಾವ ಥರ ಯಾರು ಕೂಡ ಬಂದು ವಾಪಸ್ ಹೋಗ್ಬಾರ್ದು, ಇದರ ಸದುಪಯೋಗನ ಪಡ್ಕೊಳ್ಬೇಕು ಅನ್ನೋದು ನಮ್ಮ ಒಂದು ಅಭಿಲಾಷವಾಗಿರ್ತದೆ. ಅದರ ಜೊತೆಯಾಗಿ ಇಲ್ಲಿ ಬಹಳಷ್ಟು ರೀತಿಗಳಿಂದ ತುಂಬಾ ದೊಡ್ಡದಾಗಿರ್ತಕ್ಕಂಥ ಎಲ್ಲ ಸಾಮಾನುಗಳು ಕೂಡ ಬಂದಿದ್ದಾವೆ. ಆದರೆ ನಾವು ಇದನ್ನು ಉಪಯೋಗಿಸ್ಕೊಂಡಾಗ ಮಾತ್ರ ಒಂದಿಷ್ಟು ನಮಗೆ ಬಹಳಷ್ಟು ರೀತಿಯ ಅನುಕೂಲ ಆಗ್ತದೆ. ಅದರ ಜೊತೆಯಾಗಿ ಪ್ರತಿಯೊಂದು ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ನಾವು ಆಲೋಚನೆ ಮಾಡಿದ್ರೆ ಎಲ್ಲ ಒಂದು ಕಡೆಯಿಂದ ಬೀದರ್ ಜಿಲ್ಲೆಯ ಜನರು ಇದರ ಸೌಭಾಗ್ಯತ ಸದುಪಯೋಗನ ಪಡ್ಕೊಳ್ತಾರೆ ಅಂತಕ್ಕಂಥ ಮಾತು ಕೂಡ ಇಲ್ಲಿ ಹೇಳ್ತಾ ಇದ್ದೀವಿ. ಇಲ್ಲಿ ನಾವು ನೋಡಬಹುದು ಅನೇಕ ರೀತಿ ದೊಡ್ಡದಾಗಿರ್ತಕ್ಕಂಥ ಕೆಲಸಗಳನ್ನು ತಂದಿದ್ದಾರೆ. ಜಿಲ್ಲೆಯ ಜನರಿಗೆ ತಮ್ಮ ಯೋಗಾಸನ ಮತ್ತು ಇತರ ವ್ಯಾಯಾಮಗಳಿಗೆ ಸಂಬಂಧಪಟ್ಟಂಥ ಈ ಜಿಮ್ ಕೇಂದ್ರನ ಇಲ್ಲಿ ಬಹಳ ಸುಸಜ್ಜಿತವಾಗಿ ನಿರ್ಮಿಸಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿನ ಸಾರ್ವಜನಿಕರು ಮತ್ತು ಮಹಿಳೆಯರು ಮತ್ತು ಪುರುಷರು ಯಾವುದೂ ಇದನ್ನು ಮುಕ್ತವಾಗಿ ಅಧಿಕಾರಿಗಳು ಹೇಳಿದ್ದಾರೆ. ಎರಡರ ಒಂದು ವಿಚಾರದಲ್ಲಿ ಒನ್ ಟೈಮ್ಗೆ ಮಹಿಳೆಯರಿಗೆ ಒನ್ ಟೈಮ್ಗೆ ಪುರುಷರಿಗೆ ಅನ್ನುವಂಥ ನಿಟ್ಟಿನಲ್ಲಿ ಈ ಕೆಲಸನ ಮಾಡಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಅದು ಯಾವ ಮಟ್ಟಿಗೆ ಆಗುತ್ತೆ ಗೊತ್ತಿಲ್ಲ. ಇನ್ನು 2 ಡೇಸಲ್ಲಿ ಮಾತ್ರ ಇದನ್ನು ಮಾಡ್ತೀವಿ, ಪ್ರವೇಶ ಮಾಡ್ತೀವಿ ಅಂತಕ್ಕಂಥ ಅಧಿಕಾರಿಗಳು ಶ್ರೀಮತಿ ರಮ್ಯಾ ಅವರು ನಮಗೆ ಹೇಳಿದ್ದಾರೆ. ಈಗ ನಾವು ಬೇಕಾದ್ರೆ ಅವರಿಗೂ ಕೂಡ ಮಾತಾಡೋಣ. ಆದರೆ ಈಗ ಎಲ್ಲ ಈ ಸದುಪಯೋಗನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ, ರಹೀಂ ಖಾನ್ ಮತ್ತು ಇಡೀ ಸರ್ಕಾರಕ್ಕೆ ಸಲ್ತದೆ. ಇದನ್ನು ಸರಿಯಾದ ರೀತಿಯನ್ನು ಬಳಕೆ ಮಾಡಿಕೊಂಡ್ರೆ ಸಾರ್ವಜನಿಕರು ಕೂಡ ಒಳ್ಳೆಯದಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ನಾಳೆಯಿಂದಲೇ ಪ್ರವೇಶ ಪ್ರಾರಂಭ ಮಾಡಿದಂತೆ ಈ ಪ್ರವೇಶಕ್ಕೆ 600 ರೂಪಾಯಿ ಫೀಸ್ ಇಟ್ಟಿದ್ದಾರಂತೆ. ವರ್ಷಕ್ಕೆ 6,000 ರೂಪಾಯಿ ಅಂತೆ. ಈ ಥರ ಮಾಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಮೇಡಮ್ ಅವರು ಹೇಳಿದ್ದಾರೆ. ಅದರ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈಗ ನಿಮಗೆ ತಲುಪಿಸಿದ್ದೀವಿ. ಬೀದರ್ ಜಿಲ್ಲೆಯ ಎಲ್ಲ ಯುವಕರು ಮತ್ತು ಯುವತಿಯರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ನಾರಾಜ ಎಕ್ಸ್‌ಪ್ರೆಸ್ನ ಕಳಕಳಿಯಾಗಿದೆ.